ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಫ್ರೆಂಡ್ಸ್, ಏನಂತ ಹೇಳಿದ್ರೆ ನಾಳೆ ಅಂದರೆ ಭಾನುವಾರ ನಮಗೆ ಏನಂತ ಹೇಳಿದ್ರೆ ವಸಂತ ಪಂಚಮಿ ಅನ್ನೋದು ನಡೆಯುತ್ತೆ. ಈ ವಸಂತ ಪಂಚಮಿ ಯಾಕೆ ಆಚರಿಸ್ತಾರೆ ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಲಿ ಅಥವಾ ಮಕ್ಕಳು ಏನಾದರೂ ಕಲಿಕೆಯಲ್ಲಿ ಹಿಂದುಳಿದೇ ಇದ್ದರೆ ಆಗ ಆ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಜ್ಞಾನ ಸಂಪಾದನೆ ಮಾಡಲಿ ಅಂತಲೂ ಹೇಳ್ತಾರೆ. ಮತ್ತು ಸಣ್ಣ ಮಕ್ಕಳು ಅಕ್ಷರಾಭ್ಯಾಸವನ್ನು ಮೊದಲ ಬಾರಿಗೆ ಮಾಡುವುದಕ್ಕೆ ಬಹಳ ಮಂಗಳಕರವಾದಂಥ ದಿನ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ವಸಂತ ಪಂಚಮಿಯನ್ನು ಯಾಕೆ ಆಚರಿಸ್ತಾರೆ ಮತ್ತು ಎಲ್ಲಿ ಅಂತ ಹೇಳಿದರೆ ದಕ್ಷಿಣ ಭಾರತದಲ್ಲೂ ಆಚರಿಸ್ತಾರೆ ಮತ್ತು ಉತ್ತರ ಭಾರತದ ಕಡೆಯಲ್ಲೂ ಸಹ ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಈ ದಿನ ಏನೇ ಒಂದು ಶುಭ ಕಾರ್ಯವನ್ನು ಸಹ ಮಾಡ್ಬೋದು. ಗೃಹ ಪ್ರವೇಶದಿಂದ ಹಿಡಿದು ಪ್ರತಿಯೊಂದು ನೀವು ಏನೇ ಒಂದು ವ್ಯಾಪಾರ ಆಗಿರ್ಬೋದು ಅಥವಾ ಕಲಿಕೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಕಲಿಸೋದಕ್ಕಿರ್ಬೋದು ಅಥವಾ ಪ್ರತಿಯೊಂದು ಒಂದು ಏನಾದರೂ ಒಂದು ಒಳ್ಳೆಯ ಅಂದರೆ ಚಿನ್ನವನ್ನು ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಸಹ ಬಹಳ ಪ್ರಶಸ್ತವಾದಂತಹ ಒಂದು ದಿನ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಈ ವಸಂತ ಪಂಚಮಿಯು ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಈ ವಸಂತ ಪಂಚಮಿಯ ದಿನ ಯಾವ ದೇವತೆಯನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಜ್ಞಾನದ ಆದಿದೇವತೆಯಾದಂತಹ ಸರಸ್ವತಿ ದೇವಿಯನ್ನು. ಈ ಸರಸ್ವತಿ ದೇವಿ ಜ್ಞಾನವನ್ನು ಯಾವ ರೀತಿ ಕೊಡ್ತಾಳೆ ಅಂತ ಹೇಳಿದ್ರೆ ಅವಳನ್ನ ಬಹಳ ಒಂದು ರೀತಿಯಲ್ಲಿ ಅಂದರೆ ತುಂಬ ಭಕ್ತಿ ಶ್ರದ್ಧೆಯಿಂದ ಯಾರು ಕೇಳ್ಕೊಳ್ತಾರೋ ಅಂಥವ್ರಿಗೆಲ್ಲರಿಗೂ ಸಹ ಈ ಸರಸ್ವತಿ ದೇವಿ ಜ್ಞಾನವನ್ನು ಕೊಡ್ತಾಳೆ. ಅಂದರೆ ಈ ವಸಂತ ಪಂಚಮಿಯ ದಿನ ಯಾವ ರಂಗೋಲಿಯನ್ನು ಇದು ಹಾಕಬೇಕು ಮತ್ತು ಜೊತೆಗೆ ಯಾವ ಪ್ರಸಾದವನ್ನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಅದರಲ್ಲಿ ಸರಸ್ವತಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳಿದರೆ ಬಿಳಿ ಹೂಗಳು ಮತ್ತು ಇನ್ನೊಂದು ಯೆಲ್ಲೋ ಕಲರ್, ಇದೆರಡನ್ನೂ ಸಹ ಕೆಲವರು ಇಟ್ಟು ಪೂಜೆ ಮಾಡ್ತಾರೆ. ಆದ್ದರಿಂದ ಬಿಳಿ ಕಲರು ಸಹ ಇಡ್ಬೋದು ಅಥವಾ ಯೆಲ್ಲೋ ಕಲರ್ ಹಳದಿ ಕಲರು ಸಹ ಇಡ್ಬೋದು. ಈ ದಿನ ಯಾವ ಒಂದು ಮಕ್ಕಳಿಗೆ ಈ ಕಲಿಕೆಯನ್ನು ಮಾಡಬೇಕಾದ್ರೆ ಅಥವಾ ಕಾಲೇಜಿಗೆ ಹೋಗಬೇಕಾದ್ರೆ ಅಥವಾ ಸ್ಕೂಲ್ಗೆ ಹೋಗಬೇಕಾದ್ರೆ ಈ ಪೂಜೆಯನ್ನು ಮಾಡಿ ಕಳಿಸೋದ್ರಿಂದ ಒಂದು ರೀತಿಯಲ್ಲಿ ಅವರಿಗೆ ಜ್ಞಾನ ಸಂಪಾದನೆಯೂ ಸಹ ಆಗುತ್ತೆ. ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಒಂದು ಒಳ್ಳೆಯದು ಆಗಬೇಕು ಅಂತ ಹೇಳಿದ್ರೆ ಈ ವಸಂತ ಪಂಚಮಿಯ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಆಗುತ್ತೆ. ಅಂದರೆ ಮಕ್ಕಳು ಕಲಿಕೆಯನ್ನು ಮಾಡಬೇಕಾದ್ರೆ ಯಾವ ಒಂದು ಮಂತ್ರವನ್ನು ಅಥವಾ ಯಾವ ಒಂದು ಶ್ಲೋಕವನ್ನು ಹೇಳಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಮತ್ತು ಅದೇ ರೀತಿಯಲ್ಲಿ ಯಾವ ರಂಗೋಲಿಯನ್ನು ಸಹ ಈ ವಸಂತ ಪಂಚಮಿಯ ದಿನ ಬಿಡಬೇಕು ಅನ್ನೋದು ಬಹಳ ಮುಖ್ಯ. ಅದನ್ನು ನಾನು ತೋರಿಸ್ಕೊಡ್ತೀನಿ, ವೀಕ್ಷಕರೇ ನೋಡಿಕೊಳ್ಳಿ. ಕಲಿಕೆಗೆ ಆದಿದೇವತೆಯಾದ ಸರಸ್ವತಿಯನ್ನು ಪೂಜೆ ಮಾಡ್ತೀವಿ. ಆವತ್ತು ನಾವು ಶಾಲಾ ಮತ್ತು ಕಾಲೇಜ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಬುಕ್ಕುಗಳಿಗೂ ಸಹ ನಾವು ಪೂಜೆಯನ್ನು ಸಲ್ಲಿಸುವುದು ಒಂದು ಒಳ್ಳೆಯ ಒಂದು ಇದು. ಮತ್ತು ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳೇ ಆಗಿರ್ಬೋದು ಅಥವಾ ಕಾಲೇಜು ವಿದ್ಯಾರ್ಥಿಗಳೇ ಆಗಿರ್ಬೋದು, ಸರಸ್ವತಿ ದೇವಿಯು ಆ ದಿನ ಹೆಚ್ಚಿನ ರೀತಿಯಲ್ಲಿ ವರನ ನೀಡ್ತಾಳೆ. ಆದ್ದರಿಂದ ಸರಸ್ವತಿ ದೇವಿಯ ಜೊತೆಯಲ್ಲಿ ಇನ್ನೂ ಕೆಲವು ದೇವತೆಗಳನ್ನು ಸಹ ಅವತ್ತು ದೇವರುಗಳನ್ನು ಸಹ ನಾವು ಪೂಜೆ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ಯಾವುದು ಅಂತ ಹೇಳಿದ್ರೆ ಗಣೇಶನ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಸರಸ್ವತಿ ದೇವಿಯನ್ನು ಪೂಜೆಯನ್ನು ಮಾಡಬೇಕು. ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೂ ಸಹ ಮೊದಲು ಪೂಜೆ ಗಣಪತಿಗೆ. ಅದೇ ರೀತಿಯಲ್ಲಿ ನಾವು ಹೂವು ಹಣ್ಣು ಮತ್ತು ಅದೇ ರೀತಿ ತೆಂಗಿನಕಾಯಿ ಮತ್ತು ದೀಪಗಳು 5 ದೀಪಗಳನ್ನ ಸಹ ಹಚ್ಬೋದು ಅಥವಾ 5 ಮೂಲೆ ಇರುವಂತಹ ದೀಪಗಳನ್ನು ಸಹ ಈ ರೀತಿ ಹಚ್ಬೋದು. ಅವತ್ತು ನಾವೇನೆಂದರೆ ಮೊದಲಿಗೆ ಗಣೇಶನಿಗೆ ಪೂಜೆಯನ್ನು ಮಾಡಿ ನಂತರ ಸರಸ್ವತಿಗೆ ಪೂಜೆಯನ್ನು. ಅದೇ ರೀತಿ ನಾವು ಬರೆಯುವಂತಹ ಪೆನ್ನಾಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಬುಕ್ಕನ್ನೆಲ್ಲ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ಅದೇ ರೀತಿ ನಾವು ಅವತ್ತು ಯಾವ ಒಂದು ಪ್ರಸಾದವನ್ನು ಮಾಡಬೇಕು ಅಂತ ಹೇಳಿದ್ರೆ ಸರಸ್ವತಿಗೆ ಇಷ್ಟವಾದಂತಹ ಕೇಸರಿ ಬಾತು, ಆದರೆ ಬಿಳಿ ಕಲರ್ ಆಗಿರ್ಬೋದು ಅಥವಾ ಕೇಸರಿ ಕಲರ್ ಹಾಕಿ ಮಾಡ್ಬೋದು. ನಾನು ಯಾವ ರೀತಿ ಮಾಡ್ಬೋದು ಈ ಕೇಸರಿ ಬಾತ್ ಅನ್ನೋದನ್ನು ಸಹ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅಂದರೆ ಇದಕ್ಕೆ ಬೇಕಾಗುವಂಥ ಕೇಸರಿ ಬಾತು ಮಾಡೋದಕ್ಕೆ ಎಲ್ಲರಿಗೂ ಬರುತ್ತೆ. ನಾನು ಇದರಲ್ಲಿ ಎಲ್ಲ ರೆಡಿ ಮಾಡಿ ಯಾವ ಪ್ರಸಾದ ಮಾಡ್ಬೋದು ಅನ್ನೋದನ್ನು ಇಲ್ಲಿ
ತೋರಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ, ಇದಕ್ಕೆ ನಾವು ಮುಖ್ಯವಾಗಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಹಾಲನ್ನು ಹಾಕ್ಬಿಟ್ಟು, ಅಂದರೆ ಯಾವುದೇ ಒಂದು ಇದನ್ನು ಮಾಡಬೇಕಾದ್ರೂ ಬೆಲ್ಲದಲ್ಲಿ ಮಾಡಿದಂತಹ ಒಂದು ಇದು ದೇವಿಗೆ ತುಂಬಾ ಇಷ್ಟ ಆಗುತ್ತೆ. ಆದ್ದರಿಂದ ಸರಸ್ವತಿಗೆ ಇಷ್ಟವಾಗುವಂತಹ ಬೆಲ್ಲದಲ್ಲಿ ಮಾಡುವಂತಹ ಒಂದು ಈ ಖಾದ್ಯವನ್ನು ಅಥವಾ ಪ್ರತಿಯೊಂದು ಇದನ್ನು ಸಹ ಇಡಿ, ಮತ್ತು ಬೆಣ್ಣೆ ಕಾಯಿಸಿದ ತುಪ್ಪ ಆಗಿರ್ಬೋದು ಅಥವಾ ನಂದಿನಿ ತುಪ್ಪನ ಹಾಕ್ಕೊಂಡು ಆ ಒಂದು ಕೇಸರಿ ಬಾತನ್ನ ನಾನು ಅದರಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಇಂತಹ ಒಂದು ಇದರಲ್ಲಿ ಮಾಡಿದರೆ ಮಡಿ ನೀರಿನಲ್ಲಿ ಅಥವಾ ಮಡಿಯಾದ ಒಂದು ಇದರಲ್ಲಿ ನಾವು ಮಾಡಿ ದೇವರಿಗೆ ಅರ್ಪಿಸ್ಬೇಕು. ಅಂದರೆ ಸ್ನಾನ ಮಾಡಿ ಒಂದು ಮಡಿ ಬಟ್ಟೆಯನ್ನು ಉಟ್ಕೊಂಡು ಮಾಡಿ ದೇವರ ಒಂದು ಪೂಜೆ ಮಾಡಬೇಕಾದ್ರೆ ಇಟ್ಟರೆ ದೇವಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ, ಜ್ಞಾನದ ದೇವತೆಯಾದಂತಹ ಸರಸ್ವತಿಗೆ ಈ ಕೇಸರಿ ಬಾತು ಇದನ್ನು ಒಂದು ನೈವೇದ್ಯವನ್ನು ಮಾಡಿ ಇಡೋದು ತುಂಬಾ ಒಳ್ಳೆಯದು. ಈ ರೀತಿಯ ಕೇಸರಿ ಬಾತನ್ನು ನೀವು ಸಹ ಮಾಡಿಬಿಟ್ಟು ದೇವರಿಗೆ ಬೇಕಾದರೆ ಇಡ್ಬೋದು. ನೋಡ್ಕೊಳ್ಳಿ, ಕೇಸರಿ ಬಾತನ್ನು ನಾನು ಇಲ್ಲಿ ಮಾಡಿರೋದನ್ನು ಇಲ್ಲಿ ತೋರಿಸಿದ್ದೀನಿ, ಯಾವ ರೀತಿ ಅನ್ನೋದನ್ನು ಅದನ್ನು ಸಹ ನೀವು ಮಾಡಿ ಸಮರ್ಪಣೆಯನ್ನು ದೇವರಿಗೆ ಅರ್ಪಿಸ್ಬೋದು. ಅದೇ ರೀತಿ ಇನ್ನೊಂದು ಏನಂತ ಹೇಳಿದ್ರೆ, ಇದನ್ನೆಲ್ಲ ಇಟ್ಟಾದ ನಂತರ ಮಕ್ಕಳಿಗೆ ಯಾವ ರೀತಿ ದೇವರಿಗೆ ಸರಸ್ವತಿಗೆ ಇಷ್ಟವಾಗುವಂತಹ ಬೀಜ ಮಂತ್ರಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು, ಅಥವಾ ಆ ಬುಕ್ಕನ್ನೆಲ್ಲ ಇಟ್ಬಿಟ್ಟು ಯಾವ ರೀತಿಯ ಶ್ಲೋಕನ ಹೇಳಬೇಕು ಅನ್ನೋದನ್ನು ಸಹ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಅಂತ ಇದರಲ್ಲಿ ಓಂ ಸರಸ್ವತಾಯ ನಮಃ ಅನ್ನೋದನ್ನು ಗಾಯತ್ರಿಯ ಒಂದು ಬೀಜ ಮಂತ್ರನ ಹೇಳಬೇಕಾಗತ್ತೆ. ಅದನ್ನು 108 ಬಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು. ಅದೇ ರೀತಿ ಹಣ್ಣು ಮತ್ತು ಇದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡಿ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸ್ಬೇಕು, 5 ದೀಪ ಇರುವಂಥ ಇದರಲ್ಲಿ. ಅದೇ ರೀತಿಯಲ್ಲಿ ಓಂ ಹೈಂ ಸರಸ್ವತಾಯ ನಮಃ ಅನ್ನುವಂಥ ಬೀಜ ಮಂತ್ರನ ಹೇಳಬೇಕಾಗತ್ತೆ. 11 ಬಾರಿ ಹೇಳ್ಕೊಳ್ಳಿ, ಅಥವಾ 108 ಬಾರಿನೂ ಸಹ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಏನಂತ ಹೇಳಿದ್ರೆ, ಸರಸ್ವತಿ ಆ ದಿನ ನಾವು ಬೇಕಾದ್ರೆ ಚಿನ್ನದ ಬೇಕಾದ್ರೆ ಖರೀದಿ ಮಾಡ್ಬೋದು. ದೇವರಿಗೆ ಪೂಜೆ ಆದ ಎಲ್ಲ ಇದನ್ನು ಸಹ ನಾವು ತುಳಸಿಯ ಒಂದು ಗಿಡಕ್ಕಾಗಿರ್ಬೋದು ಅಥವಾ ತೆಂಗಿನ ಗಿಡಕ್ಕೆ ಹೋಗಿ ಮಾರನೆಯ ದಿನ ಅಂದರೆ 3ನೇ ತಾರೀಕು ಬೇಕಾದರೆ ಸಂಜೆ ಟೈಮಲ್ಲಿ ಹೋಗ್ಬಿಟ್ಟು ಇಡ್ಬೋದು. ಮತ್ತು ನಾವು ವಸಂತ ಪಂಚಮಿಯ ದಿನ ಸರಸ್ವತಿ ದೇವಿಯ ಮುಂದೆ ನಾವು ಯಾವ ರಂಗೋಲಿಯನ್ನು ಬಿಡಿಸ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ನಾವು 7 ಎಳೆಗಳನ್ನು ಬಿಟ್ಕೊಳ್ಬೇಕು. ಆ ನಂತರವಾಗಿ ಈ ರೀತಿಯಲ್ಲಿ 7 ಎಳೆಗಳನ್ನ ಬಿಟ್ಕೊಂಡು ಈ ರೀತಿಯ ರಂಗೋಲಿಯನ್ನು ಬಿಟ್ಟಾಗ ಒಂದು ಆ ಸರಸ್ವತಿ ದೇವಿಗೆ ಇಷ್ಟವಾದಂತಹ ಒಂದು ರಂಗೋಲಿ ಇದು ಕಡ್ಡಿ ಆಕಾರದ ರೂಪದಲ್ಲೇ ಇರುತ್ತೆ. ಅದನ್ನು ಇದೇ ರೀತಿಯಲ್ಲಿ ಬಿಡಿಸ್ಬೇಕು ನೋಡಿ. ಫಸ್ಟ್ ಅಲ್ಲಿಂದ ತಗೊಳ್ಬೇಕು, ಸೆಕೆಂಡ್ ಲೈನಿಂದ ತಗೊಳ್ಳಿ, ಆಮೇಲೆ 3rd ಲೈನ್ ತಗೊಳ್ಳಿ, ಈ ಆಕಾರದಲ್ಲೇ ಬರಲಿ. ಆಮೇಲೆ 4th ಲೈನು, ಆಮೇಲೆ 5th, 6th ಲೈನು, 7th ಲೈನು. ಆಮೇಲೆ ನೆಕ್ಸ್ಟ್ ಅದೇ ರೀತಿಯಲ್ಲಿ ಈ ಮೇಲಿಂದ ಕೆಳಗಡೆಗೆ ಹೋಗಬೇಕು, ಈ ರೀತಿ ಶೇಪಲ್ಲಿ ಮತ್ತು ಇದೇ ರೀತಿ ಡಿಸೈನಲ್ಲಿ ಬಿಟ್ಕೊಂಡು ಮೇಲಿಂದ ಕೆಳಗಡೆಗೆ ಹೋಗಬೇಕು ನೋಡಿ. ನಾನು ಯಾವ ರೀತಿ ಇದನ್ನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ, ಇದನ್ನು ನೀವು ರಂಗೋಲಿನಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಅಲ್ಲಿ ನಾವು ಬೇಕಾದರೆ ಸ್ವಸ್ತಿಕ್ ಚಿಹ್ನೆಯನ್ನು ಸಹ ನಾವು ರಂಗೋಲಿಯಲ್ಲಿ ಬಿಡ್ಬೋದು. ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಬೇಕಾದರೆ ಕುಂಕುಮ ಮತ್ತು ಅರಿಶಿಣದಲ್ಲಿ ಬಿಟ್ಕೊಳ್ಳಿ. ಆ ಕುಂಕುಮ ನಾನು ಇದರಲ್ಲಿ ಡ್ರಾ ಮಾಡಿ ತೋರಿಸಿದ್ದೀನಿ ಅಷ್ಟೇ. ನೀವು ಬೇಕಾದರೆ ರಂಗೋಲಿನಲ್ಲಿ ನೀಟಾಗಿ ಅದನ್ನು ಅಲ್ಲಿ ಕುಂಕುಮಗಳನ್ನೆಲ್ಲ ಇಡಬೇಕು. ಮತ್ತು 2 ಲೈನ್ನ ಆ ಕಡೆ ಈ ಕಡೆ ಹಾಕಬೇಕು. ಅದೇ ರೀತಿಯಲ್ಲಿ ಕೆಳಗಡೆ ಬಂದಾಗ ನಾವು ಓಂ ಚಿಹ್ನೆಯನ್ನು ನಾನು ಈಗ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ರಂಗೋಲಿನಲ್ಲಿ ಬಿಡಿ. ಇದನ್ನು ಓಂ ಚಿಹ್ನೆ ಯಾವಾಗಲೂ ಸಹ ಶುಭ ಸಂಕೇತ ಅಂತಲೇ ಹೇಳ್ಬೋದು. ಅಂದರೆ ಅದು ಪ್ರತಿಯೊಂದು ನಮ್ಮ ಹಿಂದೂಗಳ ಒಂದು ಸಂಸ್ಕೃತಿಯಲ್ಲಿ ಈ ಒಂದು ಓಂ ಚಿಹ್ನೆಗೆ ವಿಶೇಷವಾದಂಥ ಮಹತ್ವ ಇದೆ. ಅದೇ ರೀತಿಯಲ್ಲಿ ನಾವು ಸರಸ್ವತಿಗೆ ಇಷ್ಟವಾದಂತಹ ಆ ಪಾದಿಕೆಗಳನ್ನು ಡ್ರಾ ಮಾಡೋ ರೀತಿಯಲ್ಲಿ
ತೋರಿಸಿದ್ದೀನಿ. ಅಂದರೆ ಪಾದಗಳಿರುತ್ತಲ್ಲ, ಕಾಲಿನ ಪಾದಗಳು, ಆ ಪಾದಗಳನ್ನು ಸಹ ಅಲ್ಲಿ ಬಿಟ್ಟಾಗ ರಂಗೋಲಿ ರೂಪದಲ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಇಂಥ ರಂಗೋಲಿಯನ್ನು ವಸಂತ ಪಂಚಮಿಯ ದಿನ ಬಿಡೋದ್ರಿಂದಾಗಿ ದೇವಿಗೆ ಪ್ರಿಯವಾಗುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಹೇಳಿದ್ರೆ, ಆ ದಿನ ಆ ಮಕ್ಕಳ ಕೈಯಲ್ಲಿ ದಾನ ಧರ್ಮನೂ ಸಹ ಮಾಡಿಸ್ಬೋದು. ಏನಂದರೆ ಬುಕ್ಕು ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಕೆಲವು ಬಡ ಮಕ್ಕಳಿಗೆ ನೀವು ದಾನವನ್ನು ಮಾಡಿಸಿದಾಗ ಆ ಒಂದು ಪುಣ್ಯದ ಫಲ ನಿಮ್ಮ ಮಕ್ಕಳಿಗೂ ಸಹ ದೊರಕುತ್ತೆ. ನಾನು ಹೇಳಿದಂತಹ ಒಂದು ಸರಸ್ವತಿ ಮಂತ್ರಗಳನ್ನು ಹೇಳಿದ್ದೀನಲ್ಲ, ಓಂ ಸರಸ್ವತಾಯ ನಮಃ ಅನ್ನೋದು, ಅದನ್ನು ನಿಮ್ಮ ಮಕ್ಕಳಿಗೆ 108 ಬಾರಿ ಹೇಳಿಕೊಡಿ. ಥ್ಯಾಂಕ್ ಯು ವೆರಿ ಮಚ್.